ಟ್ರಯಲ್ ಆರೋಪಿಗಳು ತಡ ಮಾಡ್ತಾ ಇರುವ ಸಂಬಂಧ ಮೆಮೊ ಸಲ್ಲಿಕೆಯಾಗಿದೆ. ಪ್ರಾಸಿಕ್ಯೂಷನ್ ಇಂದ ಮೆಮೊ ಸಲ್ಲಿಕೆ ಸಂಬಂಧ ಆಕ್ಷೇಪಣೆ ಸಲ್ಲಿಕೆ ಕೂಡ ಆಗಿದೆ. ಈಗ ದರ್ಶನ್ ಪರ ವಕೀಲ ಸುನೀಲ್ ಅವರು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ವಾದ ಮಾಡ್ತಾ ಇದ್ದಾರೆ. ಸುಪ್ರೀಂ ಬೇಲ್ ರದ್ದಿನ ಬಳಿಕ 20 ವಿಚಾರಣೆಗಳು ನಡೆದಿದೆ. ಇಲ್ಲಿ ತನಕ 2.5 ತಿಂಗಳು ಸಮಯ ಹಾಳು ಮಾಡಿದ್ದಾರೆ. 2.5 ತಿಂಗಳು ಸಮಯ. ನಾವು ಟ್ರಯಲ್ ಬೇಗ ಆರಂಭ ಮಾಡಿ ಅಂತ ಹೇಳಬೇಕು. ನಾವು ಜೈಲಲ್ಲಿ ಇರೋದಕ್ಕೆ ರೆಡಿ ಇದ್ದೀವಿ. ತೀರ್ಪು ಬರಲಿ, ಏನಾದರೂ ಆಗಲಿ, ಕನ್ಕ್ಲೂಷನ್ ಸಿಗಬೇಕಲ್ಲ. ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಮೇಲೆ ನಿಗಾ ಇಟ್ಟಿದೆ. ದರ್ಶನ್ ಪರ ವಕೀಲರು ಮಾತಾಡ್ತಾ ಇರೋದು. ನಾಳೆನೇ ಟ್ರಯಲ್ ಫಿಕ್ಸ್ ಮಾಡಿ ನಾಳೆನೇ ಬೇಕಾದ್ರೆ ತೀರ್ಪು ಕೊಡಿ ಅಂತ ಇದ್ದಾರೆ. ನಾಡಿದ್ದು ಶಿಕ್ಷೆ ಕೊಟ್ಟು ಮರಣ ದಂಡನೆ ಕೊಡಿ, ನಾವು ಸಿದ್ಧ. ಅಂದರೆ ಎಳೆದಾಡಬೇಡಿ ಅಂತ ಎಲ್ಲ ಆರೋಪಿಗಳಿಗೂ ಸೌಲಭ್ಯ ಕೇಳೋದು ಅವ್ರ ಹಕ್ಕಲ್ವಾ ಅಂತ ಸುನಿಲ್ ಅವರು ವಾದ ಮಾಡ್ತಾ ಇದ್ದಾರೆ. ನೀವು ತನಿಖೆ ಆಗ್ತಾ ಇದೆಯಲ್ವಾ, ಪ್ರಾಸಿಕ್ಯೂಷನ್ ಇಂದ ಮೆಮೊ ಸಲ್ಲಿಕೆ ಸಂಬಂಧ ಆಕ್ಷೇಪಣಾ ಸಲ್ಲಿಕೆಯನ್ನ ಈಗ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದು. ಏನಂತ ಆಕ್ಷೇಪಣೆ ಅಂತ ಹೇಳಿದ್ರೆ, ಸುಪ್ರೀಂ ಬೇಲ್ ರದ್ದಿನ ಬಳಿಕ ಸುಮಾರು 20 ವಿಚಾರಣೆಗಳು ನಡೆದಿದೆ. ಇಲ್ಲಿ ತನಕ ಹತ್ತಿರ 2.5 ತಿಂಗಳು ಸಮಯ ವೇಸ್ಟು, ಹಾಳಾಗೋಗಿದೆ. ನಾವು ಟ್ರಯಲ್ ಬೇಗ ಆರಂಭ ಮಾಡಿ ಅಂತ ಹೇಳ್ಬೇಕಲ್ವಾ. ಸುಮ್ಮನೆ ಜೈಲಲ್ಲಿದ್ದಾರೆ ಅವರು. ನಾವು ಜೈಲಿನಲ್ಲಿರಕ್ಕೆ ರೆಡಿ ಇದ್ದೀವಿ, ಇಲ್ಲ ಅಂತಲ್ಲ. ಬಟ್ ಆರೋಪಿ ಆಗಲ್ಲ, ಪ್ರೂವ್ ಆಗಲಿ. ಅಪರಾಧಿ ಅನ್ನೋದು ಗೊತ್ತಾದ್ರೆ ಕೋರ್ಟ್ ನೀವೇನ್ ತೀರ್ಪು ಕೊಡ್ತೀರಾ? ಮರಣದಂಡನೆ ಕೊಟ್ಟರು ನಾವು ಅದನ್ನ ರಿಸೀವ್ ಮಾಡ್ಕೊಳಕ್ ರೆಡಿ ಇದೀವಿ. ನಾಳೆಯೇ ಟ್ರಯಲ್ ಫಿಕ್ಸ್ ಮಾಡಿ, ನಾಳೆನೇ ತೀರ್ಪು ಕೊಡಿ. ನಾಡಿದ್ದು ಶಿಕ್ಷೆ ಕೊಟ್ಟರು, ಮರಣದಂಡನೆ ಕೊಟ್ಟರು ನಾವು ರೆಡಿ ಇದ್ದೀವಿ ಅಂತ ಪರ ವಕೀಲರು ಒಂದ್ ರೀತಿ ಇದು ವಿಪರೀತವಾಗಿ ಎಳೆದಾಡಿಸ್ಬೇಡಿ, ಒಂದು ಹಂತಕ್ಕೆ ಬೇಗ ಕನ್ಕ್ಲೂಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೋರ್ಟ್ ಅಂದರೆ ಹಾಗೆ ಎಳೆದಾಡುತ್ತೆ. ಅಷ್ಟೊಂದು ಬೇಗ ಸುಲಭವಾಗಿ ಇವತ್ತೇನೋ ತಪ್ಪು ಮಾಡಿದ ನಾಳೆ ತಕ್ಷಣ ಶಿಕ್ಷೆ ಅನ್ನೋಕ್ಕಾಗಲ್ಲ. ಕೋರ್ಟ್ನಲ್ಲಿ ಇಬ್ಬರ ವಾದ ಮತ್ತು ಪ್ರತಿವಾದ ಮುಕ್ತಾಯ ಆಗಿದೆ. ಅಕ್ಟೋಬರ್ 29ಕ್ಕೆ ಈಗ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್. ಇನ್ನೊಂದು 4 ದಿನ ಇದೆ. ಕೋರ್ಟ್ನಲ್ಲಿ ಇಬ್ಬರ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. 29ನೇ ತಾರೀಕಿಗೆ ಆದೇಶವನ್ನು ಕೋರ್ಟ್ ಈಗ ಕಾಯ್ದಿರಿಸಿದೆ. ಸೊ ಫೆಸಿಲಿಟೀಸ್ ಏನು ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ 29ನೇ ತಾರೀಕು ತನಕ ಕಾಯಬೇಕು ನಾವೀಗ. ಸೊ ಈಗ ಟ್ರಯಲ್ ಆರೋಪಿಗಳು ತಡ ಮಾಡ್ತಾ ಇರುವ ಸಂಬಂಧ ಮೆಮೊ ಸಲ್ಲಿಕೆ ಆಗಿತ್ತಲ್ಲ, ಪ್ರಾಸಿಕ್ಯೂಷನ್ನಿಂದ ಮೆಮೊ ಸಲ್ಲಿಕೆ ಆಗಿತ್ತಲ್ಲ, ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆಯನ್ನು ದರ್ಶನ್ ಪರ ವಕೀಲರು ಮಾಡಿದರು. ಸುನೀಲ್ ಆಕ್ಷೇಪಣೆ ಸಲ್ಲಿಕೆಯನ್ನು ಮಾಡಿ ವಾದ ಶುರು ಮಾಡಿದರು. 20 ಸಲ ವಿಚಾರಣೆ ಆಗಿರೋದು ಸರ್ ಇಲ್ಲಿ ತನಕ. ನ್ಯಾಯಾಧೀಶರೇ 20 ಸಲ ವಿಚಾರಣೆಗಳಾಗಿದ್ದಾವೆ. ಸುಪ್ರೀಂ ಕೋರ್ಟ್ ಬೇಲ್ ರದ್ದಾದ ಮೇಲೆ 2.5 ತಿಂಗಳು ಸುಮ್ಮನೆ ಸಮಯ ವೇಸ್ಟ್ ಆಗ್ತದೆ. ಆದಷ್ಟು ಬೇಗ ಒಂದು ಕನ್ಕ್ಲೂಷನಿಗೆ ಬರಲಿ, ತೀರ್ಪು ಸಿಗಲಿ. ತೀರ್ಪು ಬಂದು ನಾವು ಜೈಲಲ್ಲೇ ಇರಬೇಕು ಕೊನೆ ತನಕ ನಮ್ಮ ಕಕ್ಷಿದಾರರು, ನಾವು ರೆಡಿ ಇದ್ದೀವಿ ಅದಕ್ಕೂ. ಬಟ್ ಇನ್ನೂ ಸಮಯ ಹಾಳು ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ವಾದ ಮಾಡಿದ್ದಾರೆ. ಸರಿ, ಅದಕ್ಕೆ ನ್ಯಾಯಾಧೀಶರೀಗ 29ನೇ ತಾರೀಕು ಹೇಳ್ತೀವಿ ಬಿಡ್ರಿ ಅಂತ ಹೇಳಿದ್ದಾರೆ. ಈಗ ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಹೈ ಪ್ರೊಫೈಲ್ ಕೇಸ್, ಬಟ್ ಬೇಡಿಕೆ ಇಡ್ತಾ ಇರುವಂಥದ್ದು ಒಂದು ವಾಚನ್ಗೆ ಕೊಡಿ, ಒಂದು ಕೋಂಬ್ ಕೊಡಿ, ಒಂದು ಬೆಡ್ಶೀಟ್ ಕೊಡಿ ಅಂತ. ಎಲ್ಲಿ ತನಕ ಬಂತು, ಏನೆಲ್ಲ ವಿಚಾರಣೆ ಆಯಿತು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಏನು ತನ್ನ ಕನಿಷ್ಠ ಸೌಲಭ್ಯಗಳನ್ನ ಕೊಡಿ ಅಂತಕ್ಕಂಥ ಒಂದು ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಮತ್ತೆರಡು ಅರ್ಜಿಗಳು, ಅಂದ್ರೆ ಈ ಕೋರ್ಟ್ ಆದೇಶವನ್ನ ಮಾಡಿಲ್ಲ ಅಂತಕ್ಕಂಥ ಸಂಬಂಧಪಟ್ಟಾಗಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು. ಅದ್ರ ಸಂಬಂಧವಾಗಿ ಖುದ್ದು ಜಡ್ಜಿ ಕೋರ್ಟ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು, ಕೋರ್ಟ್ ಆದೇಶ ಪಾಲನೆ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಮತ್ತೊಂದು ಅರ್ಜಿನ ಹಾಕಿದ್ರು. ಎಲ್ಲ ಅರ್ಜಿಗಳ ವಿಚಾರಣೆಯನ್ನ ನಡೆಸಿದಂತ 54ನೇ ಸೆಷನ್ಸ್ ಕೋರ್ಟ್ ತೀರ್ಪನ್ನ ಇದೇ ತಿಂಗಳ 29ನೇ ತಾರೀಕಿಗೆ ಕಾಯ್ದಿರಿಸಿ ಆದೇಶ ಹೊರಡಿಸಿದೆ. ಅದರ ನಡುವೆ ಇವತ್ತು ನಡೆದಂತ ವಾದ ಪ್ರತಿವಾದ ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಯಾವಾಗ ಆರೋಪಿಗಳ ಜಾಮೀನನ್ನ ನಿರಾಕರಿಸಿತು, ಅವ್ರನ್ನ ಮತ್ತೆ ಬಂಧನಕ್ಕೆ ಆದೇಶ ಮಾಡ್ತು, ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಕನಿಷ್ಠ ಸೌಲಭ್ಯಗಳನ್ನ ಕೊಡಬಾರದು ಅನ್ನೋದನ್ನ ಇಲ್ಲೂ ಉಲ್ಲೇಖ ಮಾಡಿಲ್ಲ. ನಮ್ಮ ಕಕ್ಷಿದಾರರು ಕೇಳ್ತಾ ಇರ್ತಕ್ಕಂಥದ್ದು ಕನಿಷ್ಠ ಸೌಲಭ್ಯಗಳು, ಅದು ಅವ್ರ ಹಕ್ಕ ಆಗಿದೆ ಅಂತಕ್ಕಂಥ ಒಂದು ವಾದವನ್ನ ಮಂಡಿಸಿದ್ರು. ಆದ್ರೆ ಇಲ್ಲಿ CRPC 310 ಅಡಿಯಲ್ಲಿ ಏನು ದರ್ಶನ್ ವಕೀಲರು ಸಲ್ಲಿಸಿದಂತ ಅರ್ಜಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯರು ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಜೈಲು ಅಧಿಕಾರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇಲ್ಲ, ಅವರೇ ಏನು ಅಧಿಕಾರಿಗಳನ್ನ ಜೈಲು ಅಧಿಕಾರಿಗಳು ದಾರಿ ತಪ್ಪಿಸಿದ್ದಾರೆ, ಅವರಿಗೆ ಯಾವ ರೀತಿಯಾಗಿ ಅನುಕೂಲವಾಗುತ್ತೋ ಆ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟು ವರದಿಯಲ್ಲಿ ಉಲ್ಲೇಖ ಮಾಡಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಜೈಲು ಅಧಿಕಾರಿಗಳ ಮೇಲೆ ಆರೋಪವನ್ನ ಸಹ ಮಾಡಿದ್ರು. ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತ ಸರ್ಕಾರಿ ಪರ ವಕೀಲರು ಆದಂತ
ಏನು ಸಚಿನ್ ಅವರಿದ್ದಾರೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜೈಲಿಗೆ ಭೇಟಿ ಕೊಟ್ಟಂತ ಅಧಿಕಾರಿಗಳು ದರ್ಶನನ್ನು ಪ್ರಶ್ನೆ ಮಾಡಿದ್ದಾರೆ, ಜೊತೆಗೆ ಜೈಲು ಅಧಿಕಾರಿಗಳನ್ನು ಸಹ ಪ್ರಶ್ನೆ ಮಾಡಿದ್ದಾರೆ. ಇಬ್ಬರು ಕೊಟ್ಟಂತ ಹೇಳಿಕೆಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಬೇರೆ ಆರೋಪಿಗಳಿಗೆ ಇರ್ತಕ್ಕಂಥ ಸೌಲಭ್ಯ ದರ್ಶನ್ಗೆ ಇಲ್ಲ ಅಂತಕ್ಕಂತ ಒಂದು ವಾದವನ್ನ ಸುನೀಲ್ ಅವರು ಮಾಡಿದ್ರು. ಅದನ್ನ ತಳ್ಳಿ ಹಾಕಿರ್ತಕ್ಕಂಥ ಸರ್ಕಾರಿ ಪರ ವಕೀಲರು ಇಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ವಿಸ್ತಾರ ದಿವಸದಲ್ಲಿ ಬೋಚಿಸಿನ ಬರ್ತ್ಡೇ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸುದ್ದಿ ಪ್ರಸಾರ ಆಯಿತು. ಆ ಕೇಸ್ನಲ್ಲಿ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತಕ್ಕಂತ ಮಾಹಿತಿಯನ್ನು ಕೋರ್ಟ್ಗೆ ಕೊಟ್ರು. ಅದರ ಜೊತೆಗೆ ಇನ್ನು ಟ್ರಯಲ್ ವಿಳಂಬ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಮೆಮೋವನ್ನ ಸಲ್ಲಿಸಿದ್ರು. ಸರ್ಕಾರಿ ಪರ ವಕೀಲರಾದ ಎಸ್.ಪಿ. ಅವರು ನಿನ್ನೆಷ್ಟೇ ವಿಚಾರಣೆ ವೇಳೆ ಮೆಮೋವನ್ನ ಸಲ್ಲಿಸಿದ್ರು. ಇವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ, ಹಾಗಾಗಿ ಟ್ರಯಲ್ ವಿಳಂಬ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಹಾಗಾಗಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹೋಗ್ತಕ್ಕಂಥ ಒಂದು ಮನವಿಯನ್ನ ಮೆಮೋದಲ್ಲಿ ಸಲ್ಲಿಸಿದ್ರು. ಆ ಮೆಮೋ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ದರ್ಶನ್ ಪರ ವಕೀಲ ಸುನೀಲ್ ಅವರು ಇಲ್ಲಿ ನಾವು ಟ್ರಯಲ್ ಅನ್ನ ಎದುರಿಸೋದಕ್ಕೆ ಸಿದ್ಧರಿದ್ದೇವೆ, ನಾಳೆನೇ ಟ್ರಯಲ್ ಶುರು ಮಾಡಿ, ಆದ್ರೆ ನಮ್ಮಲ್ಲಿ ಯಾವುದು ಆತಂಕ ಇಲ್ಲ. ಆದ್ರೆ ಟ್ರಯಲ್ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಆಗ್ತಕ್ಕಂಥದ್ದು ಪ್ರತಿಯೊಬ್ಬ ಏನು ವಿಚಾರಣಾ ಕೈದಿ ಇರ್ತಾರೆ ಅವರ ಹಕ್ಕಾಗಿದೆ. ಅದನ್ನ ಪ್ರಶ್ನೆ ಮಾಡುವಂತದಿರ್ಬೋದು ಅಥವಾ ಬೆದರಿಕೆ ಹಾಕುವಂತ ಅವಕಾಶಗಳು ಇಲ್ಲಿ ಇಲ್ಲ. ಹೀಗಾಗಿ ಈ ರೀತಿಯಂತ ಮೆಮೋವನ್ನ ಸಲ್ಲಿಸುವಂತಹ ಸನ್ನಿವೇಶಗಳನ್ನ ನೋಡಿದ್ರೆ ಆರೋಪಿಗಳ ಪರ ವಕೀಲರಿಗೆ ಬೆದರಿಕೆ ಹಾಕುವಂತದ್ದು ಇರ್ಬೋದು ಅಥವಾ ನ್ಯಾಯಾಧೀಶರನ್ನ ಒಂದು ಬೆದರಿಸುವಂತ ಸನ್ನಿವೇಶಗಳು ಅಂತಕ್ಕಂತ ಒಂದು ಅಭಿಪ್ರಾಯಗಳನ್ನ ಸುನೀಲ್ ಅವರು ತಮ್ಮ ವಾದದಲ್ಲಿ ಮಂಡಿಸಿದ್ರು. ಹೀಗೆ ನಡೆದಂತ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಈ ಪ್ರಕರಣಕ್ಕೆ ಅಂದ್ರೆ ಇಲ್ಲಿ 3 ಅರ್ಜಿಗಳಿದಾವೆ. CRPC 91 ಅಂದ್ರೆ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅಂತಕ್ಕಂಥದ್ದು, ಅದು ಕೋರ್ಟ್ ಆದೇಶವನ್ನ ಜೈಲು ಅಧಿಕಾರಿಗಳು ಪಾಲನೆ ಮಾಡಿಲ್ಲ ಅಂತಕ್ಕಂಥದ್ದು. ಮತ್ತೊಂದು ಅರ್ಜಿ CRPC 310 ಅಡಿಯಲ್ಲಿ ಅಂದ್ರೆ ಖುದ್ದು ಜೈಲಿಗೆ ಜಡ್ಜ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು ಅಂತಕ್ಕಂತ ಒಂದು ಮನವಿ ಇತ್ತು. ಆ ಅರ್ಜಿ ಇರ್ಬೋದು, ಜೊತೆಗೆ ಇನ್ನು ಇಬ್ಬರು ಆರೋಪಿಗಳು ಸಲ್ಲಿಸಿದಂತ ಡಿಸ್ಚಾರ್ಜ್ ಅಪ್ಲಿಕೇಶನ್ಸ್ ಇರ್ಬೋದು. ಈ ಎಲ್ಲ ಅರ್ಜಿಗಳ ಆದೇಶವನ್ನ ಇದೇ ತಿಂಗಳ ಅಕ್ಟೋಬರ್ 29ಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ರೆ ಅವತ್ತು ದರ್ಶನ್ಗೆ ಏನು ಕಾನೂನು ಪರಾಧಿಕಾರಿ ವರದಿ ಕೊಟ್ಟಿರೋದು ಅದು ಸಿಹಿ ಆಗುತ್ತಾ ಅಥವಾ ತಿರಸ್ಕಾರ ಆಗುತ್ತಾ ಅನ್ನೋದೆಲ್ಲ ಅನ್ಬೇಕಾಗುತ್ತೆ. ವಿದ್ಯಾ. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ. ಕನಿಷ್ಠ ಸೌಲಭ್ಯಗಳನ್ನು ಅದರ ಜೊತೆಗೆ ಕೆಲವೊಂದು ಬೇಗ ಟ್ರಯಲ್ ಮುಗಿಸಿ ಅಂತ ಪ್ರಸ್ತಾಪ ಮಾಡಿದ್ದಾರೆ. 29ನೇ ತಾರೀಕಿಗೆ ಅದು ಏನಾಗುತ್ತೆ, ದರ್ಶನ್ ಪರವಾಗಿ ಬರುತ್ತಾ ಅಂದರೆ ಸ್ವಲ್ಪ ಮಟ್ಟಿಗೆ ಸಿಹಿ ಸುದ್ದಿ ಕೊಡುವಂಥದ್ದು ಬರುತ್ತಾ ಫೆಸಿಲಿಟೀಸ್ ವಿಚಾರದಲ್ಲಿ ಅಥವಾ ಇದೇ ಮುಂದುವರಿಯುತ್ತಾ ಕಾದ್ ನೋಡೋಣ.